ವರ್ಷಗಳಿಂದ ರಾಜ್ಯಾದ್ಯಂತ ಹೋರಾಟವನ್ನು ಮಾಡಿದೆ. ಈ ಹೋರಾಟಕ್ಕೆ ಮಣಿದ ಸುಪ್ರೀಂ ಕೋರ್ಟು 7 ಜನರ ನ್ಯಾಯಾಧೀಶರ ಪೀಠ ಒಳ ಮೀಸಲಾತಿ ವರ್ಗೀಕರಣ ಮಾಡಲಿಕ್ಕೆ ಆದೇಶವನ್ನು ಕೊಡ್ತು. ಆದೇಶವನ್ನು ಕೊಟ್ಟ 1 ವರ್ಷಗಳ ನಂತರ ಸಿದ್ದರಾಮಯ್ಯನವರು, ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗೌರವಾನ್ವಿತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗವನ್ನು ರಚನೆ ಮಾಡಿದರು. ನಾಗಮೋಹನ್ ದಾಸ್ ಜಿಯವರು ತುಂಬ ವೈಜ್ಞಾನಿಕವಾಗಿ ವರದಿಯನ್ನು ತಯಾರು ಮಾಡಿ ಸರ್ಕಾರಕ್ಕೆ ಕೊಟ್ಟರು. ಆ ವರದಿಯನ್ನು ಪರಿಷ್ಕರಿಸಿ ಸಿದ್ದರಾಮಯ್ಯನವರ ಸರ್ಕಾರ ಒಳ ಮೀಸಲಾತಿಯನ್ನು ವರ್ಗೀಕರಣ ಮಾಡಿ ABCಯನ್ನಾಗಿ ಮಾಡಿತು. ವರ್ಗೀಕರಣ ABCಯನ್ನಾಗಿ ಮಾಡಿದಂಥದ್ದು 2 ಸದನಗಳು, ವಿಧಾನಸಭೆ, ವಿಧಾನ ಪರಿಷತ್ತು ಅಂಗೀಕರಿಸಿ, ಸಚಿವ ಸಂಪುಟ ಅಂಗೀಕರಿಸಿ, ರಾಜ್ಯಪಾಲರ ಅಂಕಿತ ಆಗಿ ವಿಧೇಯಕ ಕೂಡ ಜಾರಿಯಾಗಿದೆ. ಇದ್ರವರೆಗೂ ಕೂಡ ಒಳ ಮೀಸಲಾತಿ ವರ್ಗೀಕರಣದ ಪ್ರಕ್ರಿಯೆ ನಡೆದಿಲ್ಲ. ಬರೀ ಕಾಗದ ಪತ್ರದ ಮೇಲೆ ವ್ಯವಹಾರ ಆಗಿದೆ. ಮತ್ತೊಂದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗೆ ಮೀಸಲಾತಿನ ಹೆಚ್ಚಿಗೆ ಮಾಡೋದಕ್ಕೆ ವಾಲ್ಮೀಕಿ ಸತ್ಯಾನಂದಪುರಿ ಸ್ವಾಮೀಜಿಯವರ ನೇತೃತ್ವದಲ್ಲಿ 1 ವರ್ಷಗಳ ಕಾಲ ಫ್ರೀಡಮ್ ಅಲ್ಲಿ ಧರಣಿಯನ್ನು ನಡೆದು ಪರಿಶಿಷ್ಟ ವರ್ಗಗಳಿಗೆ 3ರಿಂದ 7ರಷ್ಟು, ಪರಿಶಿಷ್ಟ ಜಾತಿಯವರಿಗೆ 15ರಿಂದ 17ರಷ್ಟು ಮೀಸಲಾತಿಯನ್ನು ಹೆಚ್ಚಳ ಮಾಡಿದೆ. ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿದೆ. ಆದೇಶ ಕೂಡ ಆಗಿ ಜೀವ ಕೂಡ ಆಯಿತು. ಈಗ ಮೀಸಲಾತಿ ವರ್ಗೀಕರಣದ ವಿಧೇಯಕನು ಕೂಡ ತಳ್ಳಾಕಿ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಕೊಟ್ಟಂತಹ ಶೇಕಡ ಹೆಚ್ಚಿದಂಥ ಮೀಸಲಾತಿಯನ್ನು ಕೂಡ ತಳ್ಳಾಕಿ ಸಿದ್ದರಾಮಯ್ಯನವರ ಸರ್ಕಾರ ಹಳೇ ಪದ್ಧತಿ, ಹಳೇ ಜಾತಿ ಪತ್ರ, ಪರಿಶಿಷ್ಟ ಜಾತಿಯವರ ಜಾತಿ ಪತ್ರದ ಮೇಲೆ, ಪರಿಶಿಷ್ಟ ಜಾತಿ ವರ್ಗಗಳ ಹಳೇ ಜಾತಿ ಪತ್ರಗಳ ಮೇಲೆ, ಹಳೆ ನಿಯಮದ ಮೇಲೆ ಉದ್ಯೋಗ ನೇಮಕಾತಿಯನ್ನು ಮಾಡೋದಕ್ಕೆ ಇದೇ ತಿಂಗಳ 26ನೇ ತಾರೀಕಂದು ಸಚಿವ ಸಂಪುಟ ತೀರ್ಮಾನವನ್ನು ಮಾಡಿದೆ. ಉದ್ಯೋಗಾಕಾಂಕ್ಷಿಗಳು ಇಡೀ ರಾಜ್ಯಾದ್ಯಂತ ತುಂಬ ಆಘಾತಕ್ಕೊಳಗಾಗಿದ್ದಾರೆ. ಯಾಕಂದ್ರೆ ಅವ್ರು ಉದ್ಯೋಗ ನೇಮಕಾತಿ ಆಗ್ತಾ ಇಲ್ಲ. ಆ ಉದ್ಯೋಗ ನೇಮಕಾತಿ ಮಾಡೋದಕ್ಕೆ ಬರೀ ನಾಟಕೀಯ ಹೆಜ್ಜೆಗಳನ್ನು ಸಿದ್ದರಾಮಯ್ಯನವರ ಸರ್ಕಾರ ಇಟ್ಟಿದೆ. ಇವ್ರ ಮೇಲೆ ಅವ್ರನ್ನ ಎತ್ಕಟ್ಟೋದು, ಅವ್ರ ಮೇಲೆ ಇವ್ರನ್ನ ಎತ್ಕಟ್ಟೋದು. ಈಗ ಬೀಸೋದೊಣ್ಣೆಗೆ ತಲೆ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿ 56,432 ಉದ್ಯೋಗಗಳನ್ನು ನೇಮಕ ಮಾಡ್ತೀವಿ ರಾಜ್ಯದಲ್ಲಿ ಅಂತ ಹೇಳಿ ಸಚಿವ ಸಂಪುಟ ತೀರ್ಮಾನವನ್ನು ತಗೊಂಡು ಪರಿಶಿಷ್ಟ ಜಾತಿಗಳಿಗೆ ಶೇಕಡ ಹಳೇ ಪದ್ಧತಿಯಂತೆ ಶೇಕಡ 15ರಷ್ಟು ಮೀಸಲಾತಿಯನ್ನು, ಒಳ ಮೀಸಲಾತಿಯನ್ನು ಹೊರಗಡೆ ಇಟ್ಟು ಒಳ ಮೀಸಲಾತಿ ವರ್ಗೀಕರಣ ಇಲ್ಲದೇ ಶೇಕಡ 15ರಷ್ಟು ಉದ್ಯೋಗ ಅವಕಾಶವನ್ನು ನೇಮಕಾತಿ ಮಾಡ್ತೀವಿ. ಈ ಆಯ್ಕೆ ಪ್ರಕ್ರಿಯೆ ಏನಿದೆ ಇದು ಮುಗಿಯೋದ್ರೊಳಗೆ ವರ್ಗೀಕರಣದ ನಾವು ಜಾರಿ ಮಾಡ್ತೀವಿ, ಅದಕ್ಕೆ ಬದ್ಧತೆ ಇದೆ ಅಂತ ಸಿದ್ದರಾಮಯ್ಯನವರು ಇಟ್ಟಂತ ಹೆಜ್ಜೆ ಇದೆಯಲ್ಲ, ಇದು ಅನೇಕ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಒಂದು ಕಡೆ ಒಳ ಮೀಸಲಾತಿ ವರ್ಗೀಕರಣದ ಬಗ್ಗೆ ವಿಧೇಯಕ ಇದೆ, 2 ಸದನಗಳು ತೀರ್ಪನ್ನು ಕೊಟ್ಟಿದ್ದಾವೆ, 2 ಸದನಗಳು ಒಪ್ಪಿಗೆಯನ್ನು ಕೊಟ್ಟಿದ್ದಾವೆ, ರಾಜ್ಯಪಾಲ ವಿಧೇಯಕ ಅಂಕಿತ ಹಾಕಿದ್ದಾರೆ. ಇದನ್ನು ಬಲಿಗೊತ್ತಿ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಹೆಚ್ಚಿದಂಥ ಮೀಸಲಾತಿ ಆದೇಶಗಳನ್ನೆಲ್ಲ ಬಲಿಗೊತ್ತಿ ಅದನ್ನಾಗಿ ಉಳಿಸಿಕೊಂಡು ಮತ್ತೊಂದು ತೀರ್ಮಾನವನ್ನು ತಗೊಂಡು ಹಳೇ ಪದ್ಧತಿಯಂತೆ 1995ರಲ್ಲಿ ಮಾಡಿದಂತಹ ಹಳೆ ಪದ್ಧತಿಗಳೇನಿದೆ ಅದರಂತೆ ಶೇಕಡ 15ರಷ್ಟು ಉದ್ಯೋಗಗಳನ್ನು ನಾನು ನೇಮಕ ಮಾಡ್ತೀನಿ ಅಂತ ಹೋಗಿರೋದು ಇದೆಯಲ್ಲ, ಇದರ ಹಿಂದೆ ಅನೇಕ ವ್ಯಕ್ತಿಗಳ ಕೈವಾಡ ಮತ್ತು ರಾಜಕೀಯ ಇದೆ.
ಏನು ಒಳ ಮೀಸಲಾತಿ ವರ್ಗೀಕರಣದ ವಿರೋಧಿಗಳು ಏನಿದ್ರು, ಉದ್ಯೋಗ ಆಕಾಂಕ್ಷಿ ಯುವಕರನ್ನ ಎತ್ತಿಕಟ್ಟುವಂಥ ಕೆಲಸಗಳನ್ನ ಮಾಡಿ ಸರ್ಕಾರದ ಮೇಲೆ ಒತ್ತಡವನ್ನು ತಗೊಂಡು ಒಂದು ಕಡೆ ಯೂನಿವರ್ಸಿಟಿಗಳಲ್ಲಿ ಬಿಂದು ಪರಿಶಿಷ್ಟ ಜಾತಿಯವರ ವರ್ಗೀಕರಣ ಮಾಡೋದಕ್ಕೆ ಬಿಂದು ವಿವಾದವನ್ನು ಎಬ್ಬಿಸಿದ್ದಾರೆ. ಅಲ್ಲೂ ಕೂಡ ನೇಮಕಾತಿ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಈ ರೀತಿ ಅಂಚುಂದಂತಹ ಮನಸ್ಥಿತಿ ಇಲ್ಲದಂತಹ ರೋಗಗ್ರಸ್ತ ಮನಸ್ಥಿತಿಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ವಿರೋಧಿಗಳು ಒಳ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ಅಡ್ಡಗಾಲನ್ನ ಯಾರು ಹಾಕಿದ್ರು ಅವರೇ ಕೋರ್ಟ್ಗೆ ಹೋಗಿ ಒಳ ಮೀಸಲಾತಿ ವರ್ಗೀಕರಣದ ವಿರುದ್ಧ ಕೋರ್ಟ್ನ ಮೆಟ್ಲೇರಿಸುವಂಥದ್ದು, ಮತ್ತೊಂದು ಕಡೆ ಉದ್ಯೋಗ ಆಕಾಂಕ್ಷಿಗಳನ್ನು ಎತ್ಕಟ್ಟುವಂಥದ್ದು, ಮತ್ತೆ ಸರ್ಕಾರ ಸಿದ್ದರಾಮಯ್ಯನವ್ರ ಸರ್ಕಾರ ಏನು ರಾಜಕೀಯ ಜಿಂಗಿ ಕುಸ್ತಿಯಲ್ಲಿ ಇರ್ತಕ್ಕಂಥ ಇದೇ ಅವಕಾಶವನ್ನು ಬಳಸಿ ಇಡೀ ಮೀಸಲಾತಿಯನ್ನ ದಿಕ್ಕು ತಪ್ಪಿಸುವಂತಹ, ಗೊಂದಲ ತಪ್ಪಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಏನಿವರು ಈಗ 26ನೇ ತಾರೀಕು ತೀರ್ಪನ್ನ ಮಾಡಿದ್ದಾರೆ. ಇದು ಸಂವಿಧಾನದ ವಿರೋಧಿ, ಕಾನೂನು ವಿರೋಧಿ, ಸುಪ್ರೀಂ ಕೋರ್ಟ್ನ ತೀರ್ಪಿನ ವಿರೋಧಿ ಮತ್ತು ಅವೈಜ್ಞಾನಿಕ. ಈ ಅವೈಜ್ಞಾನಿಕ, ಕಾನೂನು ಬಾಹಿರ ಮತ್ತು ಸಂವಿಧಾನ ವಿರೋಧಿ ತೀರ್ಮಾನವನ್ನ ಸಿದ್ದರಾಮಯ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ ಕೈಗೊಂಡ ತೀರ್ಪೇನಿದೆ, ನೀವು ಉದ್ಯೋಗ ಅವಕಾಶಗಳಿಗೆ ಉದ್ಯೋಗ ಕೊಡೋದಿದ್ರೆ ಹೈಕೋರ್ಟ್ನಲ್ಲಿ ಇರ್ತಕ್ಕಂತಹ ವರ್ಗೀಕರಣದ ಬಗ್ಗೆ ಇರತಕ್ಕಂತಹ ಕೇಸನ್ನ ಕೂಡಲೇ ತ್ವರಿತಗತಿಯಲ್ಲಿ ನ್ಯಾಯಾಲಯದ ಗಮನಕ್ಕೆ ತಗೊಂಡು ಇತ್ಯರ್ಥ ಮಾಡಿ ಕಳಕಳಿಯಿಂದ ಉದ್ಯೋಗಗಳನ್ನ ನೇಮಕ ಮಾಡಬೇಕು. ಈಗಾಗಲೇ 2,85,000 ಉದ್ಯೋಗಗಳು ಖಾಲಿ ಇದ್ದಾವೆ. ಇಷ್ಟು ಉದ್ಯೋಗಗಳು ಖಾಲಿ ಇದ್ರೂ ಕೂಡ ಒಳೊಳಗೆ ಉದ್ಯೋಗಗಳನ್ನ ಸುಮಾರು 40,000 ಉದ್ಯೋಗಗಳನ್ನ ನೇಮಕ ಮಾಡಿದ್ದಾರೆ ತರಾತುರಿಯಲ್ಲಿ. ಸ್ವೇಚ್ಛಾಚಾರವಾಗಿ 40,000 ಉದ್ಯೋಗಗಳನ್ನ ಬರೀ ರಾಜಕಾರಣಿಗಳ ಹಿಂಬಾಲಕರುಗಳನ್ನ ನೇಮಕ ಮಾಡುವಂಥ ಕೆಲಸವನ್ನ ಮಾಡಿ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಉಳಿ ಹಿಂಡುವಂಥ ಕೆಲಸವನ್ನ ಮತ್ತೆ ಆ ಸಾಮಾಜಿಕ ವಿಷ ಕೊಡುವಂಥ ಕೆಲಸವನ್ನ ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡಿದೆ. ಇವರ ತೀರ್ಮಾನ ಏನು ಸಚಿವ ಸಂಪುಟದಲ್ಲಿ ಕೈಗೊಂಡಿದ್ದಾರೆ, ಒಳ ಮೀಸಲಾತಿ ವರ್ಗೀಕರಣವನ್ನು ತಳ್ಳಿ ಹಾಕಿ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ಹೊರಟಿದ್ದಾರಲ್ಲ, ಇದನ್ನ ಸಂಪೂರ್ಣವಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ನಾವು ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ದೇವೆ. ಮತ್ತೆ ಕಾಂಗ್ರೆಸ್ ಸರ್ಕಾರ ಇದೇ ನಡೆಯನ್ನು ಮುಂದುವರಿಸಿದ್ರೆ ಮುಂದಿನ ಚುನಾವಣೆಯಲ್ಲಿ ನೀವು ನೆಲ ಕಚ್ಚೋಗ್ತೀವಿ, ಸೋಲಿಸ್ತೀವಿ ಅನ್ನೋ ಮಾತನ್ನು ಹೇಳೋದ್ರ ಮೂಲಕ ಧಾರವಾಡದಲ್ಲಿ ಗೋಬ್ಯಾಕ್ ಮಾಡೋದಲ್ಲ. ಈಗ ನೀವು ಬರ್ರಿ ಶಾಸಕರು, ಯಾವ ಜಿಲ್ಲೆಗನ್ನ ಬರ್ರಿ, ತಾಲೂಕಿನ ಬರ್ರಿ, ನಿಮ್ಗೆ ನಾವು ಕಬ್ಬಾಟ ಪ್ರದರ್ಶನ ಮಾಡೋದಲ್ಲ, ನಿಮ್ಮ ಬಟ್ಟೆಗಳನ್ನು ಅರಿಯೋದ್ರ ಮೂಲಕ ನಿಮ್ಮನ್ನು ವಾಪಸ್ ಕಳಿಸ್ತೀವಿ. ಮತ್ತೆ ಯಾವುದೇ ಸಭೆ ಸಮಾರಂಭಗಳನ್ನ ನೀವು ಮಾಡಕ್ಕೆ ಬಿಡಲ್ಲ. ರಾಜ್ಯದಲ್ಲಿ ಈ ಜನವರನ್ನ ತುಂಬಾ ತೀವ್ರಗತಿಯಲ್ಲಿ ನೀವು ಬಹಳ ನೋವಿನಿಂದ ನೀವು ಅವರಿಗೆ ನೋವನ್ನ ಕೊಟ್ಟಿದ್ದೀರಿ, ಆಘಾತವನ್ನ ಕೊಟ್ಟಿದ್ದೀರಿ, ಅಸಮಾಧಾನವನ್ನು ರಾಜ್ಯದಲ್ಲಿ ಉಂಟು ಮಾಡಿದ್ದೀರಿ. ಆದ್ದರಿಂದ ನಿಮ್ಮ ಕಾಂಗ್ರೆಸ್ ಸರ್ಕಾರದ ಶಾಸಕರು, ಸಚಿವರು, ಮುಖಂಡರುಗಳು ರಾಜ್ಯದಲ್ಲಿ ಎಲ್ಲೂ ಸಭೆಗಳು ಮಾಡಕ್ಕೆ ಬಿಡಲ್ಲ. ಹಿಂದೆ ಏನ್ ನಿಮ್ಮನ್ನ ಸೋಲಿಸುವಂತ ಕೆಲಸವನ್ನು ಮಾಡಿದ್ವಿ. ಸಿದ್ದರಾಮಯ್ಯನವರು ಏನು ಕಣ್ಣೀರು ಹಾಕಿದ್ರು ಒಳ ಮೀಸಲಾತಿ ವರ್ಗೀಕರಣದಿಂದ ನಾನು ಸೋತು ಅಂತ ಹೇಳಿ ಪಕ್ಷ, ಅದೇ ಹೀನಾಯ ಸ್ಥಿತಿಗೆ ಕಾಂಗ್ರೆಸ್ ಪಕ್ಷ ಮಹಾನಗರ ಪಾಲಿಕೆಯಲ್ಲೂ ಬರ್ತದೆ, ಜಿಲ್ಲಾ ಪಂಚಾಯತಿಯಲ್ಲೂ ಬರ್ತದೆ, 2028ಕ್ಕೂ ಬರ್ತದೆ ಅನ್ನೋ ಮಾತನ್ನ ನಾನು ಖಡಾಖಂಡಿತವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಜೊತೆಗೆ ಏನು ಒಳ ಮೀಸಲಾತಿ ವಿರೋಧಿಗಳು ಏನಿದ್ದಾರೆ, ಈ ಬಡವರ ವಿರೋಧಿಗಳು ಏನಿದ್ದಾರೆ, ಮತ್ತೆ ನಿರುದ್ಯೋಗಿಗಳ ವಿರೋಧಿಗಳು ಏನಿದ್ದೀರಿ, ಅವರು ಸರ್ಕಾರದಲ್ಲಿ ತುಂಬಾ ಮುಖ್ಯ ಹುದ್ದೆಗಳನ್ನ ತುಂಬಿದ್ದೀರಿ. ಅತ್ಯಂತ ಜವಾಬ್ದಾರಿಯುತವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಡ್ಕೋಬೇಕಾಗಿತ್ತು. ನೀವು ಕಾಂತರಾಜ್ ವರದಿ ಆಯೋಗವನ್ನ ಜಾರಿ ಮಾಡಲಿಲ್ಲ, 5 ವರ್ಗಕ್ಕೂ ಕೂಡ ತೀವ್ರ ಅನ್ಯಾಯ ಮಾಡಿದ್ರಿ. ಸದಾಶಿವ ಆಯೋಗವನ್ನ ಜಾರಿ ಮಾಡಲಿಲ್ಲ, ನಾಗಮೋಹನ್ ದಾಸ್ ಆಯೋಗವನ್ನು ಜಾರಿ ಮಾಡಲಿಲ್ಲ, ಪರಿಶಿಷ್ಟ ಜಾತಿಗಳಿಗೆ ಅನ್ಯಾಯ ಮಾಡಿದ್ರಿ. ಮತ್ತೆ ಮೀಸಲಾತಿ ಹೆಚ್ಚಳ ಮಾಡದಂತ ಕೆಲಸವನ್ನ ಏನ್ ನಡೀತು, ಪರಿಶಿಷ್ಟ ಜಾತಿ ವರ್ಗಗಳಿಗೆ ಇನ್ನೂ ಕೂಡ ನೀವು ಕತ್ತಲ್ಲಿ ಮೀಸಲಾತಿಯನ್ನು ಇಟ್ಟಿದ್ದೀರಿ, ಬ್ಲ್ಯಾಂಕ್ ಅಲ್ಲಿ ಮೀಸಲಾತಿಯನ್ನು ಇಟ್ಟಿದ್ದೀರಿ.
ಕೋಲ್ಡೇಜ್ ಸ್ಟೋರಲ್ಲಿ ಮೀಸಲಾತಿ ಇಟ್ಟಿದ್ದೀರಿ. ಇಡೀ ಮೀಸಲಾತಿಯನ್ನ ನೀವೇ ದಮನ ಮಾಡಪಟ್ಟಿದ್ದೀರಿ ಸಿದ್ದರಾಮಯ್ಯನವರು. ಒಂದು ಕಡೆ ಸಾಮಾಜಿಕ ನ್ಯಾಯ ಅಂತ ಹೇಳುವಂಥ ಸಿದ್ದರಾಮಯ್ಯನವರು, ಅಹಿಂದ ನಾಯಕ ಅಂತ ಹೇಳುವಂಥ ಸಿದ್ದರಾಮಯ್ಯನವರು, ಇಡೀ ಪರಿಶಿಷ್ಟ ಜಾತಿ ವರ್ಗಗಳು SC ST OBCಗಳಿಗೆ ಮಾಡಿದಂಥ ಅನ್ಯಾಯ ಬಹುಶಃ ಯಾರೂ ಕೂಡ ಮಾಡಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನೀವು ಕೋರ್ಟ್ಗೆ ಹೋದಂತಹ ಕೋರ್ಟ್ ಮೆಟ್ಲೇರಿದಂತಹ ನೀವು ಯಾವುದೇ ನಿಮ್ಮ ಸರ್ಕಾರದ ವಕೀಲರುಗಳು ನ್ಯಾಯಾಧೀಶರ ಗಮನಕ್ಕೆ ತರುವಂಥ ಕೆಲಸಗಳನ್ನ ಮಾಡೇ ಇಲ್ಲ. ಮೀಸಲಾತಿ ವರ್ಗೀಕರಣದಲ್ಲಿ ಕಳಕಳಿ ತೋರಿಸಿಲ್ಲ, ಮೀಸಲಾತಿ ಹೆಚ್ಚಳದ ಬಗ್ಗೆ ಕಳಕಳಿ ತೋರಿಸಿಲ್ಲ. ಅವ್ರು ಉದ್ಯೋಗಿಗಳ ಬೀದಿಗೆ ತುಪ್ಪ ಸವರಕ್ಕೋಸ್ಕರ ಮತ್ತೆ ಮುಂದಿನ ಚುನಾವಣೆಗೆ ಅವಕಾಶ ಮಾಡ್ಕೊಳ್ಳೋಕ್ಕೋಸ್ಕರ ಉದ್ಯೋಗ ನೇಮಕಾತಿ ಮಾಡ್ತೀವಿ ಅಂತ ನಾಟಕವನ್ನಾಡಿ ಇದು ಕೂಡ ಕೋರ್ಟ್ನ ಕಟ್ಕಟೆ ಸೇರಿಸುವಂತ ಕೆಲಸವನ್ನ ನೀವು ಮಾಡಿ ಎಲ್ಲನೂ ಕೂಡ ಸಿಲುಕನ್ನ ಉಂಟು ಮಾಡಿ ಆಡಳಿತದ ಸ್ವಚ್ಛಂದವನ್ನ ಮಾಡ್ದಾನೆ, ಸಾಮಾಜಿಕ ನ್ಯಾಯದ ಮೇಲೆ ಬೆಳಕು ಚೆಲ್ದಾನೆ, ಸಂವಿಧಾನದ ಆಶಯಗಳನ್ನು ಈಡೇರಿಸ್ತಾನೆ. ಈ ರೀತಿ ಅನ್ಯಾಯವನ್ನು ಮಾಡಿದರೆ ಪಕ್ಕದ ರಾಜ್ಯದಲ್ಲಿ ತೆಲಂಗಾಣ, ಆಂಧ್ರ ಪ್ರದೇಶ, ಹರಿಯಾಣದಲ್ಲಿ ಸುಪ್ರೀಂ ಕೋರ್ಟ್ 7 ಜನ ನ್ಯಾಯಾಧೀಶ ಪೀಠದ ತೀರ್ಪಿಗೆ ಬೆಲೆಯನ್ನು ಕೊಟ್ಟು ಗೌರವವನ್ನು ಕೊಟ್ಟು 6 ತಿಂಗಳಲ್ಲಿ ಮೀಸಲಾತಿ ವರ್ಗೀಕರಣವನ್ನ ಮಾಡಿ ತೋರಿಸಿದ್ದಾರೆ. ಅದಕ್ಕೆ ಮಾದರಿ ಆಗಬೇಕಾಗಿತ್ತು ಸಿದ್ದರಾಮಯ್ಯ ಸರ್ಕಾರ. ನೀವು ಬರೀ ರಾಜಕೀಯ ಕುತಂತ್ರ, ರಾಜಕೀಯ ಉನ್ನಾರ, ಮತ್ತೆ ಯಾವ ಸಮಾಜದ ಪರವಾಗಿ ನೀವು ಹೇಳ್ತಾರೋ ಅದೇ ಸಮಾಜವನ್ನ ತುಳಿಯುವಂತ ಕೆಲಸಗಳನ್ನ ನೀವು ಮಾಡ್ತಾ ಇದ್ದೀರಿ. ನೀವು SC ST ಹೆಸರು ಕೂಡ ಹೇಳೋದಕ್ಕೆ ನಿಮ್ಗೆ ಯಾವುದೇ ನೈತಿಕ ಹಕ್ಕಾಗ್ಲಿ ಹೊಣೆಯಾಗ್ಲಿ ಇಲ್ಲ. ಯಾಕೆಂದ್ರೆ ಪರಿಶಿಷ್ಟ ಜಾತಿಯವರ ಹಣ ಏನಿದೆ SC ST TSP ಹಣ ಸಿದ್ದರಾಮಯ್ಯನವರು 2.5 ವರ್ಷದಲ್ಲಿ 38,870 ಕೋಟಿ ಪರಿಶಿಷ್ಟ ಜಾತಿ ವರ್ಗಗಳ ಹಣವನ್ನ ಗ್ಯಾರಂಟಿಗೆ ಹಾಕಿದ್ರಿ, ರಸ್ತೆಗೆ ಹಾಕಿದ್ರಿ, ಮೇಲ್ಸೇತುವೆಗೆ ಹಾಕಿದ್ರಿ, ಕೊನೆಯದಾಗಿ ಹುಲಿ ಸಂರಕ್ಷಣೆಗೆ ಹಾಕಿದ್ರಿ ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿ ಹಣವನ್ನು. ನಾಚಿಕೆ ಆಗೋಕೆ ಸರ್ಕಾರಕ್ಕೆ. ನಿಮ್ಮ ಸರ್ಕಾರದ ವೈಖರಿ ಏನಿದೆ, ಮತ್ತೆ ನಿಮ್ಮ ಹಿಂದೆ ಪರಿಶಿಷ್ಟ ಜಾತಿಯವರ ಪರವಾಗಿ ಹೇಳುವಂತ ಜನಗಳು ಏನಿದ್ದಾರೆ, ಅವರು ಪರಿಶಿಷ್ಟ ಜಾತಿಗಳನ್ನು ಒಡೆದು ಪರಿಶಿಷ್ಟ ಜಾತಿಗಳಲ್ಲೇ ವಿಭಾಗಗಳನ್ನು ಮಾಡಿ ಪರಿಶಿಷ್ಟ ಜಾತಿಗಳನ್ನು ವಿಭಜಿಸಿ ರಾಜಕೀಯ ಮಾಡ್ತಾ ಇದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅತ್ಯಂತ ಪರಿಶ್ರಮದಿಂದ ಈ ಜಾತಿಗಳನ್ನ ಒಟ್ಟು ಮಾಡಿದ್ರು, ಇಡಿಯಾಗಿ ಸಮಷ್ಟಿಯಾಗಿ ಸೇರಿಸಿದ್ರು. ಏನು ದೇಶದಲ್ಲಿರ್ತಕ್ಕಂಥ 1600 ಪರಿಶಿಷ್ಟ ಜಾತಿಗಳು, ದೇಶದಲ್ಲಿರ್ತಕ್ಕಂಥ 1,000 ಪರಿಶಿಷ್ಟ ವರ್ಗಗಳು, ಮಂಡಲ ಆಯೋಗದ ಪ್ರಕಾರ 3,743 ಹಿಂದುಳಿದ ಜಾತಿಗಳು, ಒಟ್ಟು 6,000 ಜಾತಿಗಳನ್ನ ಮತ್ತೆ ಉಳಿದ ಇಡೀ ದೇಶವನ್ನು ಕಟ್ಟೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಪರಿಶ್ರಮ ಪಟ್ಟರು ಅದೆಲ್ಲನೂ ಕೂಡ ಮಣ್ಣುಗೂಡಿಸುವಂತ ಕೆಲಸವನ್ನ ಸಂವಿಧಾನದ ಫಲಾನುಭವಿಗಳು, ಮೀಸಲಾತಿಯ ಫಲಾನುಭವಿಗಳು ನೀವು ಮಾಡ್ತಾ ಇದ್ದೀರಿ. ನಿಮ್ಗೆ ಒಳಿತಾಗಲ್ಲ. ರಾಜಕೀಯವಾಗಿ ಮಾತನ್ನು ಹೇಳೋದ್ರ ಮೂಲಕ ವಿರೋಧ ಪಕ್ಷಗಳು ಸಮರ್ಥವಾಗಿದ್ರೆ ಇವ್ರು ಮಾಡುವಂತ ತಪ್ಪುಗಳನ್ನೆಲ್ಲ ಎತ್ತಿಡಬಹುದಾಯಿತು. ವಿರೋಧ ಪಕ್ಷದ ಅರ್ಹತೆ ಇರುವಂತವ್ರು ಬೀದಿಗಳಲ್ಲಿ ಹೋರಾಟ ಮಾಡ್ತಾವ್ರೆ, ಅರ್ಹತೆ ಇಲ್ಲದಂತವ್ರು ಜಾತಿ ಕಾರಣಕ್ಕೋಸ್ಕರ ಅರ್ಹತೆಯನ್ನು ಪಡೆದಂತ ಜನ ಇವತ್ತು ವಿರೋಧ ಪಕ್ಷದಲ್ಲಿ, ಆಡಳಿತ ಪಕ್ಷದಲ್ಲಿ ಇರೋದ್ರಿಂದ ಇಡೀ ಸಂವಿಧಾನದ ಆಶಯಗಳು, ಪರಿಕಲ್ಪನೆಗಳು ಎಲ್ಲೋ ಒಂದು ರೀತಿಯಲ್ಲಿ ಈ ದೇಶದಲ್ಲಿ ಒಡಕನ್ನ, ಜಾತಿವಾದವನ್ನ, ಕೋಮುವಾದವನ್ನ, ಮನುವಾದವನ್ನ ಹುಟ್ಟಾಕ್ತಾ ಇದ್ದಾವೆ. ಬಿಜೆಪಿ ನೇರ ಕೋಮುವಾದಿ ಆದ್ರೆ ಕಾಂಗ್ರೆಸ್ ಮೃದು ಕೋಮುವಾದಿ. ಅದರಲ್ಲೂ ಸಿದ್ದರಾಮಯ್ಯನವರು ಸಮಾಜವಾದಿ ಅಲ್ಲ, ಇವರು ಡೋಂಗಿ ಸಮಾಜವಾದಿ, ಎಡೆಬಿಡಂಗಿ ಸಮಾಜವಾದಿ. ನಿಮ್ಗೇನಾದ್ರು ಬದ್ಧತೆ ಇದ್ರೆ, ನಿಮ್ಗೆ ಕಾಂಗ್ರೆಸ್ಗೆ 35-36 ಶಾಸಕರ ಬೆಂಬಲ ಇದೆ, ಅದ್ರ ಬದ್ಧತೆ ಇಲ್ಲ, ಜನರ ಕೆಲಸ ಮಾಡೋ ಕಳಕಳಿ ಇಲ್ಲ. ಈ ರೀತಿಯ ಕಾನೂನು ಬಾಹಿರವಾಗಿ, ಸಂವಿಧಾನ ಬಾಹಿರವಾಗಿ, ಅವೈಜ್ಞಾನಿಕ ಅನೇಕ ವಿಚಾರಗಳಿದ್ದಾವೆ. ಈ ವಿಚಾರಗಳನ್ನ ನಾವು ಮುಂದಿನ ತಿಂಗಳು ಮಾರ್ಚಿನಲ್ಲಿ ಮೊದಲನೇ ವಾರದಲ್ಲಿ ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನು ಕೈಗೊಳ್ಳುತ್ತೇವೆ. ಮತ್ತೆ ಬಹುದೊಡ್ಡ ರಾಜ್ಯ ಮಟ್ಟದ ಸಭೆಯನ್ನ ಮುಂದಿನ ತಿಂಗಳು ಮಾರ್ಚಿನಲ್ಲಿ ಕರೀತೇವೆ. ರಾಜ್ಯ ಮಟ್ಟದ ಸಭೆಯನ್ನ RPP ಮತ್ತು ದಲಿತ ಸಂಘರ್ಷ ಸಮಿತಿ
ಮತ್ತೆ ಸಮಾನ ಮನಸ್ಕ ಎಲ್ಲ ಹೋರಾಟಗಾರರ ಸಭೆಯನ್ನು ಬೃಹತ್ತಾಗಿ ಕರೆದು ಮುಂದಿನ ತಿಂಗಳು ಮಾರ್ಚ್ನಲ್ಲಿ ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನ ಕೈಗೊಳ್ಳೋದ್ರ ಮೂಲಕ ಉಗ್ರ ಹೋರಾಟವನ್ನ ನಿಮ್ಮ ವಿರುದ್ಧ ಮಾಡ್ತೇವೆ. ಮತ್ತೆ ನೀವು ಯಾರ್ಯಾರು ಕ್ಷೇತ್ರಗಳಿಗೆ ಬರ್ತೀರಿ, ಸಭೆಗಳು ನಡೆಸ್ತೀರಿ, ಗೋವಾಕ್ ಚಳವಳಿಗಳನ್ನ ನಿಮ್ಮ ವಿರುದ್ಧ ಮಾಡ್ತೀವಿ. ಕಾಂಗ್ರೆಸ್ ಆಶ್ವಾಸನೆ ಕೊಟ್ಟಿತ್ತು, ಬಿಜೆಪಿ ಆಶ್ವಾಸನೆ ಕೊಟ್ಟಿತ್ತು, ಕಾಂಗ್ರೆಸ್ ಆಶ್ವಾಸನೆ ಪ್ರಣಾಳಿಕೆಗಳಲ್ಲಿ ಹಾಕಿತ್ತು ಒಳ ಮೀಸಲಾತಿ ವರ್ಗೀಕರಣ ಮಾಡ್ತೀವಿ ಅಂತ. ನೀವು ಮೂರು ಜನ ಕೂಡ ಮೂರು ಪಕ್ಷಗಳು ಆಡಳಿತ ಮಾಡಿದಂಥವ್ರು ಈ ಸಮಾಜಕ್ಕೆ ಭಾರಿ ಅನ್ಯಾಯವನ್ನ ಮಾಡಿದ್ದೀರಿ. ಈ ಅನ್ಯಾಯವನ್ನ ಪ್ರತಿಭಟಿಸೋದಕ್ಕೆ ನಾವು ಮಾರ್ಚ್ ಮೊದಲನೇ ವಾರದಲ್ಲಿ ದೊಡ್ಡ ಸಭೆಯನ್ನು ಕರೆಯೋದ್ರ ಮೂಲಕ ಹೋರಾಟವನ್ನ ನಾವು ಮುನ್ನಡೆಸ್ತೀವಿ ಅನ್ನೋ ಎಚ್ಚರಿಕೆಯನ್ನ ನಿಮ್ಮ ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ. ಕೂಡಲೇ ಮೀಸಲಾತಿ ವರ್ಗೀಕರಣವನ್ನ ಮಾಡಿ ಮತ್ತೆ ಶೇಕಡ 17% ಏನಿದೆ ಆ 17% ಮೀಸಲಾತಿ ಅಂತಾನೆ ಉದ್ಯೋಗಗಳನ್ನ ವರ್ಗೀಕರಣದ ಒಳಗಡೆ ನೀವು ನೇಮಕಾತಿಯನ್ನ ಮಾಡಬೇಕು. ವರ್ಗೀಕರಣದಲ್ಲಿ ನೇಮಕಾತಿ, ಉದ್ಯೋಗ ನೇಮಕಾತಿ, ಬ್ಯಾಕ್ಲಾಗ್ ನೇಮಕಾತಿ, ಯೂನಿವರ್ಸಿಟಿಗಳಲ್ಲಿ ನೇಮಕಾತಿ, ಬಡ್ತಿಯಲ್ಲಿ, ಜೊತೆಗೆ ಎಲ್ಲ ನಿಗಮಗಳಲ್ಲಿ ಮುಂದಿನ ಬಜೆಟ್ನಲ್ಲಿ ಏನು ಹಣ ಕೊಡ್ತಾ ಇದ್ರಿ ಅದರಲ್ಲೂ ಕೂಡ ಒಳ ಮೀಸಲಾತಿ ವರ್ಗೀಕರಣದ ಪ್ರಮಾಣವನ್ನು ಹಂಚಿಕೆ ಮಾಡೋದ್ರ ಮೂಲಕ ಕಟ್ಟಕಡೆಯ ಸಮಾಜ ಏನಿದೆ, ದಕ್ಕಲಿಗ ಸಮಾಜ, ಡೋಹರ ಸಮಾಜ, ಸಮಗಾರ ಸಮಾಜ, ಈ ತರ ಅಥವಾ ಅಲೆಮಾರಿ ಸಮಾಜಗಳು ಏನಿದಾವೆ, 59 ಅಲೆಮಾರಿ ಸಮಾಜ, ಇವೆಲ್ಲವೂ ಕೂಡ ಕಟ್ಟಕಡೆ ಸಮಾಜಕ್ಕೆ ಮೇಲೆತ್ತುವಂತ ಕೆಲಸಗಳನ್ನ ಮಾಡೋದ್ರ ಮೂಲಕ ಒಳ ಮೀಸಲಾತಿ ವರ್ಗೀಕರಣದಂತೆ ಉದ್ಯೋಗ ನೇಮಕಾತಿಯನ್ನು ಮಾಡಬೇಕು. ಇಲ್ಲದೆ ಹೋದ್ರೆ ಉಗ್ರ ಹೋರಾಟ ಆಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಸರ್ಕಾರ ಕೊಡ್ತಾ ಇದೆ. ಸರ್, ಈಗ ಸರ್ಕಾರದೊಂದಿಗೆ ನೇರ ಸಂವಾದಕ್ಕೆ ನಿಮಗೆ ಯಾವುದು ಈಗ ಸರ್ಕಾರದೊಂದಿಗೆ ನಿಮಗೆ ಸಂವಾದ ಕರೀತಾರೆ, ಮಾತಾಡಿ ಮುಸ್ಕೊಳ್ಳೋಣ ಏನಾದ್ರು ಮಾಡಿ ಅಂತ. ನಿಮ್ಮನ್ನ 3 ಪ್ರಮುಖ ಬೇಡಿಕೆಗಳನ್ನ ಹೇಳಿ ಅಂತಾರೆ. ನೀವು ಆ 3 ಪ್ರಮುಖ ಬೇಡಿಕೆಗಳು ಯಾವ್ದು ನಡೆಸ್ತೀರ? 3 ಪ್ರಮುಖ ಬೇಡಿಕೆಗಳು ಯಾವ್ಯಾವ ಒತ್ತಾಯಗಳು? 3 ಪ್ರಮುಖ ಒತ್ತಾಯಗಳು ಅಂದ್ರೆ ಕೂಡಲೇ ಉದ್ಯೋಗಗಳನ್ನ ನೇಮಕಾತಿ ಮಾಡಿ ಯುವಕರಿಗೆ ಅವಕಾಶವನ್ನ ಮಾಡಬೇಕು ಒಂದು. ಎರಡನೇದು ಉದ್ಯೋಗ ನೇಮಕಾತಿ ಜೊತೆಗೆ ಮೀಸಲಾತಿ ವರ್ಗೀಕರಣವನ್ನ ಒಳಪಡಿಸಿ ಉದ್ಯೋಗ ನೇಮಕಾತಿಯನ್ನ ಮಾಡಬೇಕು. ಜೊತೆಗೆ ಏನು ಶೇಕಡ 17% ಮೀಸಲಾತಿಯನ್ನ ನೀವು ಈಗಾಗಲೇ ಆದೇಶ ಮಾಡಿದ್ದೀರಿ, ಆ ಪ್ರಕ್ರಿಯೆಯಂತೆ ಉದ್ಯೋಗ ನೇಮಕಾತಿಗಳನ್ನ, ಬಡ್ತಿ ನೇಮಕಾತಿಗಳನ್ನ ಮತ್ತೆ ಬ್ಯಾಕ್ಲಾಗ್ ನೇಮಕಾತಿ ಮಾಡಬೇಕು ಅಂತ ಒತ್ತಾಯ ಮಾಡಿ. ನಿನ್ನೆ ಸರ್ಕಾರ ಹೇಳಿದ್ದೇನೆ, ಆದೇಶ ಮಾಡಿದ ಅವರೇ ಹೇಳಿದ್ದಾರೆ ಮೀಸಲಾತಿಯಿಂದ ನಾವು ಅನುಸರಿಸೇ ಇದನ್ನು ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಇಲ್ಲ, ಆ ರೀತಿ ಹೇಳಿಲ್ಲ. ಅವ್ರೇನ್ ಹೇಳಿದ್ದಾರೆ ಅಂದ್ರೆ ಕೇಳ್ಕೊಳ್ಳಿ, ಪ್ರಶ್ನೆ ಕೇಳಿದಾರಲ್ಲ, ಅವ್ರೇನ್ ಹೇಳ್ತಾರೆ ಅಂದ್ರೆ ಈ ಆಯ್ಕೆ ಪ್ರಕ್ರಿಯೆ ಪ್ರಾರಂಭ ಆಗಲಿ, ಆಯ್ಕೆ ಪ್ರಕ್ರಿಯೆಯ ಅಂತಿಮ ಘಟ್ಟದಲ್ಲಿ ಮೀಸಲಾತಿಯನ್ನ ನಾವು ಅಳವಡಿಸ್ತೀವಿ 15% ಅಂತಾರೆ. ಇದು ತುಂಬಾ ಜಾಣ ಮೋಸಗಾರಿಕೆ, ವಂಚನೆಯ ಸಂದರ್ಭ. ನೋಡಿ, ಈಗ ವಿಧೇಯಕ ಆಗಿದೆ, ರಾಜ್ಯಪಾಲರು ಅಂಕಿತ ಹಾಕಿದ್ದಾರೆ. 2 ಸದನಗಳಲ್ಲಿ ಒಳ ಮೀಸಲಾತಿ ವರ್ಗೀಕರಣದ ಬಗ್ಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಅದನ್ನ ಹೊರಗಡೆ ಇಡಕ್ಕೆ ಹೆಂಗ್ ಬರ್ತದೆ? ಆಮೇಲೆ SC/STಗಳಿಗೆ ಮೀಸಲಾತಿಯನ್ನು 17% ಕೊಡ್ತೀವಿ ಅಂತ ಹೇಳಿ ಈಗಾಗಲೇ ಸರ್ಕಾರದ ಆದೇಶ ಸಚಿವ ಸಂಪುಟ ಸದನದಲ್ಲಿ ಆಗಿದೆ, ಮಾಡಿದ್ದಾರೆ. ಅದನ್ನು ಹೊರಗಡೆ ಇಟ್ಟು ಮತ್ತೊಂದು ತೀರ್ಮಾನ ಹೆಂಗ್ ಕೊಡ್ತೀರಿ? ಈಗಾಗಿರುವಂತ 2 ತೀರ್ಮಾನಗಳು ಮೀಸಲಾತಿ ಹೆಚ್ಚಿಗೆ ಮಾಡುವಂಥದ್ದು, ಮತ್ತೊಂದು ವರ್ಗೀಕರಣದ ವಿಧೇಯಕ ಹಾಕಿರುವಂಥದ್ದು, ಇದೆಲ್ಲನೂ ಕೂಡ ನೀವು ವಜಾ ಮಾಡದನೆ ನೀವು ಮತ್ತೊಂದು ಸಚಿವ ಸಂಪುಟದ ಆದೇಶ ಎಲ್ಲಿ ಜೀವಂತ ಅಂತದೆ, ಊರ್ಜಿತ ಅಂತದೆ, ಕೋರ್ಟಲ್ಲಿ ಸ್ಟೇ ಆಗಬಹುದು. ಫೈನಲ್ ಸೆಲೆಕ್ಷನ್ ನಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅದನ್ನ. ಈಗ ಮೊದಲು ಪ್ರಕ್ರಿಯೆ ನಡೀಲಿ. ಈ ಕೋರ್ಟ್ ಅಲ್ಲಿ ಉದ್ಯೋಗ ನೇಮಕಾತಿ ಬಗ್ಗೆ ತಡೆ ಇದೆ, ಕಂಟೆಂಪ್ಟ್ ಕೋರ್ಟ್ ಆಗಲ್ವಾ? ಸ್ಟೇ ಇದೆಯಾ? ಹೌದು, ಕೋರ್ಟ್ ಅಲ್ಲಿ ಇದ್ದರೆ ನೀವು ಹೆಂಗೆ ನೇಮಕಾತಿಗಳ ಪ್ರಕ್ರಿಯೆ ಪ್ರಾರಂಭಿಸ್ತೀರಿ? ನೀವು ಕೋರ್ಟ್ಗೆ ಕನ್ವಿನ್ಸ್ ಮಾಡ್ಬೇಕಲ್ವಾ? ಕೋರ್ಟ್ಗೆ ನೀವು ಗಮನಕ್ಕೆ ತಂದು ಕೋರ್ಟ್ನ ಆದೇಶ ತಗೋಬೇಕಲ್ವಾ? ಒಂದ್ ಕಡೆ ವಿಧೇಯಕ ಇದೆ, ಒಂದ್ ಕಡೆ ಸದನಗಳು ಒಪ್ಪಿಗೆ ವರ್ಗೀಕರಣ ಬಗ್ಗೆ ಕೊಟ್ಟಿದೆ, ಮತ್ತೊಂದ್ ಕಡೆ ನೀವೇ ಜೀವನ ಮಾಡಿ ಮೀಸಲಾತಿ ಹೆಚ್ಚಿಸ್ತೀರಿ. ಮತ್ತೆ ನೀವು ಇಲ್ಲ 15% ಕೊಡ್ತೀವಿ ಅಂತ 1990 ಹಿಂದಿನ ಕ್ಯಾಸ್ಟ್ ಸರ್ಟಿಫಿಕೇಟ್ ಹೋದ್ರೆ ಸುಪ್ರೀಂ ಕೋರ್ಟ್ ಕಂಟೆಂಪ್ಟ್ ಆಗಲ್ವಾ? ಇದು ಸುಪ್ರೀಂ ಕೋರ್ಟ್ ಇದೆಲ್ಲವನ್ನು ಪರಿಹಾರ ಮಾಡಿ ಕೋರ್ಟ್ ಅನುಮತಿ ತಗೊಂಡು ತ್ವರಿತವಾಗಿ ಉದ್ಯೋಗ ನೇಮಕಾತಿಯನ್ನು ಮಾಡಿ
ಇದು ಮುಂದಿನ ಚುನಾವಣೆಯನ್ನು ಗುರಿಯಾಗಿ ಇಟ್ಕೊಂಡು ಮತ್ತೆ ಈ ಏನು ಉದ್ಯೋಗಾಕಾಂಕ್ಷಿಗಳು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಬೀಸೋದೊಂಡೆ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಮಾಡಿರುವಂತಹ ಕ್ಯಾಬಿನೆಟ್ ನ ಹುನ್ನಾರ, ಇದು ರಾಜಕೀಯ ಹುನ್ನಾರ, ಕಣ್ಣೊರೆಸುವಂತ ತಂತ್ರ, ಇದು ಜಾಣ ನಡೆ. ಇದು ಉದ್ಯೋಗಾಕಾಂಕ್ಷಿಗಳಿಗೆ ನ್ಯಾಯ ಕೊಡಬೇಕು ಅಂತನೂ ಅಲ್ಲ, ಮತ್ತೆ ಮೀಸಲಾತಿಯನ್ನ ವರ್ಗೀಕರಣ ಮಾಡುವಂತ ಕಳಕಳಿನೂ ಅಲ್ಲ. ಸುಪ್ರೀಂ ಕೋರ್ಟ್ನ ಆದೇಶ